ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂಟಿ ನೋಡ್ತಾ ಹೋಗೋಣ. ಸೊ 50 ಕ್ವಶನ್ಸ್ಗಳು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದರ ಒಂದು ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಂಗವಿಕಲತೆ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಕಾಯಿದೆ ಅಂತ ಕೇಳಿದರೆ ಡಿಸ್ಗ್ರಾಫಿಯಾ, ಡಿಸ್ಥೀಮಿಯಾ, ಡಿಸ್ಕ್ಯಾಲ್ಕ್ಲಿಯಾ, ಡಿಸ್ಲೆಕ್ಸಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಸ್ಲೆಕ್ಸಿಯಾ ಅಂತ ಹೇಳಿದರೆ ಓದುವ ಒಂದು ಕೊರತೆ ಅಂತಕ್ಕಂಥದ್ದು. ಆ್ಯಂಡ್ ಡಿಸ್ಗ್ರಾಫಿಯಾ ಅಂತ ಹೇಳಿದ್ರೆ ಬರವಣಿಗೆಯ ಒಂದು ಕೊರತೆ, ನ್ಯೂನತೆ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಡಿಸ್ಕ್ಯಾಲ್ಕ್ಲಿಯಾ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಗೆ ಸಂಬಂಧಪಟ್ಟ ನಂಬರ್ಗಳ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಕ್ಯಾಲ್ಕ್ಲಿಯಾ ಅಂತಕ್ಕಂಥದ್ದು. ಆ್ಯಂಡ್ ಇದು ಉಳಿದಿರ್ತಕ್ಕಂಥ ಡಿಸ್ಥೀಮಿಯಾ ಅಂತಕ್ಕಂಥದ್ದು ಹೀಗೆ. ಸೊ ಇದು ಬಂದು ಅಂಗವಿಕಲತೆಯ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ನ್ಯೂನತೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣವನ್ನು ಯಾರಿಗೆ ಕೊಡಲಾಗುತ್ತೆ? ಬುದ್ಧಿವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು, ನ್ಯೂನತೆ ಇರುವ ವ್ಯಕ್ತಿಗಳಿಗೆ ಕೊಡಲಾಗುವುದು, ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡಲಾಗುವುದು, ಪ್ರತಿಭಾವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ. ವಿಶೇಷ ಮಕ್ಕಳು ಅಂತ ಹೇಳ್ತೀವಿ. ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣವನ್ನು ವಿಶೇಷ ಮಕ್ಕಳು ಅಂತ ಹೇಳಿದ್ರೆ ನ್ಯೂನತೆ ಇರ್ತಕ್ಕಂಥ ಮಕ್ಕಳಿಗೆ ಅಥವಾ ನ್ಯೂನತೆ ಇರುವಂತಹ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಒಂದು ಶಿಕ್ಷಣ ಆಗಿರುತ್ತೆ. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಂದಗಾಮಿ ಕಲಿಕಾರ್ಥಿಯು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು, ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು, ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟಲ್ಲಿರುವ ಮಗು, ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಕೊಟ್ಟಿದ್ದಾರೆ. ಸೈನ್ಸನ್ನು ನೋಡ್ತಾ ಹೋದರೆ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗುನ ಅಥವಾ ಅದಕ್ಕಿಂತ ಕೆಳಮಟ್ಟ ಅಥವಾ ಮೇಲ್ಮಟ್ಟ ಅಂತ ಹೇಳ್ತಾ ಹೋದಾಗ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗು ಅಂತ ಹೇಳುವುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಮಂದ ಕಲಿಕೆಯ ವಿದ್ಯಾರ್ಥಿಯ ಅಗತ್ಯತೆ ಏನು ಅಂತ ಕೇಳಿದರೆ ಮಂದ ಕಲಿಕೆಯ ವಿದ್ಯಾರ್ಥಿಯ ಅಗತ್ಯತೆ ಯಾವುದಾಗಿರುತ್ತೆ? ಹೆಚ್ಚಿನ ಸಹಾಯ, ವಿಶೇಷ ಸಹಾಯ, ಯಾವುದೇ ಸಹಾಯ ಬೇಕಿಲ್ಲ, ಸ್ವಲ್ಪ ಸಹಾಯ ಅಂತ ಕೊಟ್ಟಿದ್ದಾರೆ. ಈ ಸೈನ್ಸನ್ನು ನೋಡ್ತಾ ಹೇಳಿದ್ರೆ ಮಂದ ಕಲಿಕೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಸಹಾಯ ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು 56ನೇ ಕ್ವಶನು, ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ. ಈ ಹೇಳಿಕೆಯ ಅರ್ಥ ಏನು ಅಂತ ಕೇಳಿದರೆ ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ. ಈ ಹೇಳಿಕೆಯ ಅರ್ಥ ಏನು? ಯಾವುದೇ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ, ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕಲಿಕಾಕಾರರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು ಅಥವಾ ಸಾಮಾನ್ಯ ಗುರಿಗಳು ಇರುವುದಿಲ್ಲ. ಎಲ್ಲ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ. ಮಿತ್ರರಿರುವ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ, ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆಯನ್ನು ಹೊಂದಿರುವುದಿಲ್ಲ. ಹೌದಲ್ವಾ? ಸೊ ಇಬ್ಬರು ಕಲಿಕಾಕಾರರು ಅಂತ ಹೇಳಿದಾಗ ಅಲ್ಲಿ ಸಾಮರ್ಥ್ಯ ಆಗಿರ್ಬೋದು, ಅವರ ಆಸಕ್ತಿ ಆಗಿರ್ಬೋದು ಅಥವಾ ಪ್ರತಿಭೆ ಆಗಿರ್ಬೋದು ಒಂದೇ ರೀತಿ ಇರೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಆದರೆ ಬಟ್ ಇಲ್ಲಿ ಅನನ್ಯ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಪ್ಷನ್ ಎ. ಇನ್ನು ನೆಕ್ಸ್ಟ್ ಆಪ್ಷನ್ ನೋಡ್ತಾ ಹೋದರೆ ಕಲಿಕಾಕಾರರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು ಅಥವಾ ಸಾಮಾನ್ಯ ಗುರಿಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕಲಿಕಾಕಾರರಲ್ಲಿ ಗುರಿಗಳು ಸಹ ಇರುತ್ತೆ ಆ್ಯಂಡ್ ಗುಣಲಕ್ಷಣಗಳು, ಸಾಮಾನ್ಯ ಗುಣಲಕ್ಷಣ ಇಲ್ಲ ಅಂತ ಹೇಳಿದ್ರು. ಗುರಿಗಳು ಅಂತಕ್ಕಂಥದ್ದು ಮಕ್ಕಳಿಗೆ ಒಂದು ಎಕ್ಸಾಮ್ನ ಪಾಸ್ ಮಾಡಬೇಕು ಅಥವಾ ಕಲಿಬೇಕು ಅಂತಕ್ಕಂಥ ಒಂದು ಗುರಿ ಇದ್ದೇ ಇರುತ್ತೆ. ಆ್ಯಂಡ್ ಎಲ್ಲ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕಲಿಕಾಕಾರರು ಅಂತ ಹೇಳಿದಾಗ ಫಿಫ್ತ್ ಅಂತ ಹೇಳಿದಾಗ ಫಿಫ್ತ್ ಎಲ್ಲ ಮಕ್ಕಳಿಗೂ ಸಹ ಒಂದೇ ಪಠ್ಯಕ್ರಮ ಇರ್ತಕ್ಕಂಥದ್ದು, ಒಬ್ಬೊಬ್ಬರಿಗೆ ಒಂದೊಂದು ಪಠ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಮಿತ್ರರಿರುವ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯವನ್ನು ವೃದ್ಧಿಸುವುದು ಸಾಧ್ಯವಿಲ್ಲ ಅಂತ ಹೇಳಿದರೆ ಸೊ ಸಾಮರ್ಥ್ಯವನ್ನು ವೃದ್ಧಿ ಮಾಡಬಹುದು ಅಲ್ವಾ? ಮಾಡಬಹುದು, ಮಾಡದೇನೂ ಸಹ ಇರ್ಬೋದು, ಮಾಡದೇ ಇರ್ಬೋದು ಅಂತ ಮೋಸ್ಟಾಗಿ ಕೆಲವೊಂದು ಸಾಮರ್ಥ್ಯ ಅಂತಕ್ಕಂಥದ್ದು ಅಭಿವೃದ್ಧಿನ ಹೊಂದ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ. ಯಾವುದೇ ಇಬ್ಬರು ಕಲಿಕಾಕಾರರ ಸಾಮರ್ಥ್ಯ, ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕೇಂದ್ರ ಸರ್ಕಾರ ಆಯೋಜಿತ ಸಮರ್ಥ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ನೀಡುವ ಸಮನ್ವಯ ಶಿಕ್ಷಣ ಕಾರ್ಯಕ್ರಮ ಎಲ್ಲಿ ಜರುಗುವುದು ಅಂತ ಕೇಳಿದರೆ ಔಪಚಾರಿಕ ಶಾಲೆಗಳಲ್ಲಿ. ಸೊ ವಿಶೇಷ ಶಾಲೆಗಳು ಅಂತ ಹೇಳಿದರೆ ವಿಶೇಷ ಅಗತ್ಯತೆಗಳ ಮಕ್ಕಳಿಗೆ ಮಾತ್ರ. ಇನ್ನು ಮುಕ್ತ ಶಾಲೆಗಳು ಅಂತ ಹೇಳಿದರೆ ಕುರುಡುತನ ಪರಿಹಾರ ಸಂಘಟನಾ ಶಾಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಮನ್ವಯ ಶಿಕ್ಷಣ ಕಾರ್ಯಕ್ರಮ ಅಂತಕ್ಕಂಥದ್ದು ಔಪಚಾರಿಕ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಇವುಗಳಲ್ಲಿ ಯಾವುದು ದೃಷ್ಟಿ ದೋಷವಿರುವ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಕೇಳಿದರೆ ದೃಷ್ಟಿ ದೋಷ ಅಂತ ಹೇಳಿದರೆ ಕಣ್ಣಿನ ಒಂದು ದೋಷ ಇರ್ತಕ್ಕಂಥದ್ದು. ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ, ಗೊಂದಲದ ನೋಟ ಬೀರುವುದು ಇಲ್ಲಿ ಲಕ್ಷಣ ಅಲ್ಲ ಅಂತ ಕೇಳಿದರೆ. ತಪ್ಪು ಮಾಡುವುದು, ಅಂತರವನ್ನು ಅಂದಾಜಿಸದೆ ಇರುವುದು ಅಂತ ಕೊಟ್ಟಿದ್ದಾರೆ. ಸೊ ಕಣ್ಣು ಕಾಣಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಒಂದು ವ್ಯಕ್ತಿ ಏನು ಮಾಡ್ತಾರೆ, ಅಂತರವನ್ನು ಅಂದಾಜಿಸದೆ ಇರುವುದು ಅಂತಕ್ಕಂಥದ್ದು ಏನಿದೆ ಸೊ ಅಲ್ಲಿ ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ. ಇಲ್ಲಿ ಕ್ವಶನ್ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಬಿಡಿ. ದೃಷ್ಟಿ ದೋಷವಿರುವ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಕೇಳಿದರೆ ಯಾವುದು ದೃಷ್ಟಿ ದೋಷ ಇರ್ತಕ್ಕಂಥ ಮಗುವಿನ ಒಂದು ಲಕ್ಷಣ ಅಲ್ಲ ಅಂತ ಕೇಳ್ತಕ್ಕಂಥದ್ದು.
ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ. ಸೊ ಇದಿರುತ್ತೆ, ದಿಕ್ಕು ಹಿಂಬಾಲಿಸುವ ತೊಂದರೆ ಮಕ್ಕಳಿಗೆ ದೃಷ್ಟಿ ದೋಷ ಇದ್ದಾಗ ದಿಕ್ಕನ್ನು ಯಾವ ರೀತಿ ಕಂಡಿಡ್ಕೊಳ್ತಕ್ಕಂಥದ್ದು. ಸೊ ಅವ್ರದ್ದೇ ಒಂದು ಮೆಂಟಲಿಟಿ ಇರುತ್ತೆ, ಅಲ್ಲಿ ಕೆಲವೊಂದು ತೊಂದರೆಗಳು ಸಹ ಆಗಬಹುದು, ಕ್ಲಾರಿಟಿಯಾಗಿ ಸಿಗ್ತಕ್ಕಂಥದ್ದು ಅಲ್ಲ. ಆ್ಯಂಡ್ ಗೊಂದಲದ ನೋಟ ಬೀರುವುದು, ಹೌದಲ್ವಾ. ಸೊ ದೃಷ್ಟಿದೋಷ ಇಲ್ಲ ಅಂತ ಅಂದಾಗ ಗೊಂದಲ ಸಾಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ತಪ್ಪು ಮಾಡುವುದು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಂತರವನ್ನು ಅಂದಾಜಿಸದೆ ಇರುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂತರವನ್ನು ಅಂದಾಜನ್ನು ಮಾಡ್ತಾರೆ ಅವ್ರು, ಯಾಕಂತ ಹೇಳಿದರೆ ಇಟ್ ಮೋಸ್ಟ್ ಏನಂತ ಹೇಳಿದ್ರೆ ಅದು ಅಂತರ ಎಷ್ಟಿರುತ್ತೋ, ಸೊ ಅದರ ಒಂದು ಕೋಲಾಗಿರ್ಬೋದು ಅಥವಾ ಒಂದು ಸ್ಟಿಕ್ ಆಗಿರ್ಬೋದು ಅಥವಾ ಒಂದು ಸೌಂಡ್ ಮಾಡ್ತಕ್ಕಂಥ ಒಂದು ಇತ್ತೀಚೆಗೊಂದು ಎಲೆಕ್ಟ್ರಿಕ್ ಕೋಲು ಸಹ ಬಂದಿದೆ. ಸೊ ಅದನ್ನು ಇಟ್ಕೊಂಡು ಏನು ಮಾಡ್ತಾರೆ ಅವರು, ಅಂದಾಜಿಸ್ತಾ ಇರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಅಂದಾಜನ್ನು ಹಾಕ್ಕೊಳ್ತಾರೆ ಅವರು, ಕಣ್ಣು ಕಾಣಲಿಲ್ಲ ಅಂದರೂ ಸಹ ಅವ್ರ ಒಂದು ಅಂದಾಜಲ್ಲಿ ಅವರು ನಡೀತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಅಂತ ಹೇಳ್ಬೋದು. ತಪ್ಪು ಮಾಡುವುದು ಅಂತ ಕೊಟ್ಟಿದ್ದಾರೆ. ಸೊ ತಪ್ಪು ಆಲ್ಮೋಸ್ಟು ದೃಷ್ಟಿದೋಷ ಇರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥ ಎಲ್ಲರೂ ಸಹ ಮಾಡ್ತಾರೆ, ಇದು ಒಂದು ಅರ್ಥ ಕೊಡೋದೇ ಇಲ್ಲ. ಆ್ಯಂಡ್ ಅಂತರವನ್ನು ಅಂದಾಜಿಸದೇ ಇರುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ಡಿ ಏನಿದೆಯೋ, ಸೊ ಪೂರ್ತಿ ಅಂದಾಜನ್ನು ಅವ್ರು ಆಗ್ತಾಯಿದ್ರು, ಒಂದು ಅಂದಾಜಲ್ಲಿ ಅವರು ಒಂದು ಡಿಸ್ಟೆನ್ಸನ್ನು ಅವರು ಆ ಅಂದಾಜನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಾತಿನ ದೋಷವುಳ್ಳ ಮಕ್ಕಳಿಗೆ ಸಹಕರಿಸಬೇಕಾದದ್ದು ಯಾವ ರೀತಿ? ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು, ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯವನ್ನು ಮಾಡುವುದು, ಅವರ ದೋಷಪೂರಿತ ಮಾತು ಆಲಿಸಲು ಸಹಾಯವನ್ನು ಮಾಡುವುದು, ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬಳಿಗೆ ಕಳುಹಿಸುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾತಿನ ದೋಷವುಳ್ಳ ಮಕ್ಕಳಿಗೆ ಏನು ಮಾಡಬೇಕು, ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು. ಆ್ಯಂಡ್ ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯವನ್ನು ಮಾಡುವುದು, ಅವರ ದೋಷಪೂರಿತ ಮಾತು ಆಲಿಸಲು ಸಹಾಯ ಮಾಡೋದು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇ ಅರ್ಥದಲ್ಲಿ ಒಂದೇ ಇದರಲ್ಲಿ ಆನ್ಸರ್ನ ಕೊಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಮಾತಿನ ದೋಷವುಳ್ಳ ಮಕ್ಕಳಿಗೆ ಯಾವ ರೀತಿ ಸಹಕಾರ ಕೊಡಬೇಕಂತ ಹೇಳಿದ್ರೆ, ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಈ ಒಂದು ಪ್ರೋತ್ಸಾಹನ ಕೊಡಬೇಕಾಗುತ್ತೆ. ಆಪ್ಷನ್ ಎ ಆಗಿರುತ್ತೆ. ಇನ್ನು ಸರಿಯಾದ ಪದ ಉಚ್ಚಾರಣೆ ಅಂತ ಹೇಳಿದಾಗ ಇದು ಭಾಷೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳಾಗಿರುತ್ತೆ. ಆ್ಯಂಡ್ ಇಲ್ಲಿ ಆಲಿಸೋದು ಮತ್ತು ಉಚ್ಚಾರಣೆವೆಲ್ಲ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು. ಬಟ್ ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಮಾತಿನ ದೋಷವುಳ್ಳ ಮಕ್ಕಳು ಅಂತ ಹೇಳಿದಾಗ ಸೈಕಾಲಜಿ ಪ್ರಕಾರ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರತಿಭಾವಂತ ಮಗುವು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು, ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಅಥವಾ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿಡುವುದು, ಸೂಕ್ತ ಕಾರಣಗಳನ್ನು ಕೊಡುವುದು, ಪ್ರಚೋದನೆಗಳಿಗೆ ಕಡಿಮೆ ಅವಧಿಯವರೆಗೆ ಸ್ಪಂದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪ್ರತಿಭಾವಂತ ಮಗು ಅಂತ ಹೇಳಿದಾಗ ಅದು ತುಂಬ ಫಾಸ್ಟ್ ಇರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಇರುತ್ತೆ. ಆ್ಯಂಡ್ ವೇಗವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥದ್ದು ಹೌದಾಗಿರುತ್ತೆ. ಆ್ಯಂಡ್ ಇಲ್ಲಿ ಪ್ರಚೋದನೆಗಳಿಗೆ ಕಡಿಮೆ ಅವಧಿಯವರೆಗೆ ಸ್ಪಂದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಕಡಿಮೆ ಅವಧಿಯಲ್ಲಿ ಸ್ಪಂದಿಸುತ್ತದೆ, ಹೌದಾ? ಹೌದು. ಆ್ಯಂಡ್ ಸೂಕ್ತ ಕಾರಣಗಳನ್ನು ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಸೂಕ್ತ ಕಾರಣಗಳಂತಕ್ಕಂಥದ್ದೇನು ಕೊಡೋದಿಲ್ಲ ಅಲ್ಲಿ. ಆ್ಯಂಡ್ ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿಡುತ್ತಕ್ಕಂಥದ್ದು. ಸೊ ಇದು ಆಲ್ಮೋಸ್ಟ್ ಎಲ್ಲ ಒಂದು ಅರ್ಥನೂ ಸಹ ಒಂದು ಪ್ರತಿಭಾವಂತ ಮಗು, ಸೃಜನಾತ್ಮಕ ಮಗು ಆ್ಯಂಡ್ ಬುದ್ಧಿಶಕ್ತಿ ಇರ್ತಕ್ಕಂಥ ಮಗು, ಈ ಮೂರು ಮಕ್ಕಳಿಗೆ ಅನ್ವಯ ಆಗ್ತಕ್ಕಂಥ ಒಂದು ಅಂಶಗಳಾಗಿರುತ್ತೆ. ಆದರೆ ಇಲ್ಲಿ ಪ್ರತಿಭಾವಂತ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಪದಕ್ಕೆ ನಾವು ಅರ್ಥವನ್ನು ಹುಡುಕ್ತಾ ಹೋದಾಗ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು, ಆಪ್ಷನ್ ಎ, ವೇಗವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಸೃಜನಾತ್ಮಕ ಮಗು ಅಂತ ಹೇಳಿದಾಗ ಹೇಗೆ ಹೊಸದನ್ನು ಕಲಿತಕ್ಕಂಥದ್ದು ಅಂತ ಹೇಳ್ತೀವೋ ಅದೇ ರೀತಿ ಪ್ರತಿಭಾವಂತ ಮಗು ಅಂದರೆ ವೇಗವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥ ಒಂದು ಮಗು ಅಂತ ಹೇಳ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಅಂತ ಕೊಟ್ಟಿದ್ದಾರೆ. ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಹಿಂದುಳಿದವರು, ಪ್ರತಿಭಾವಂತರು, ಬಾಲಪರದೆಗಳ ಹಣ್ಣು, ಬುದ್ಧಿ ಮಾಧ್ಯರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ನ ನೋಡ್ತಾ ಹೋದರೆ ಪ್ರತಿಭಾವಂತರು ಬರ್ತಾರೆ, ಸೊ ಬರೋದಿಲ್ಲ, ಯಾಕಂದರೆ ಮಂದ ಕಲಿಕಾಕಾರರಲ್ಲಿ ಪ್ರತಿಭಾವಂತರು ಬರೋದಿಲ್ಲ. ಆ್ಯಂಡ್ ಬಾಲಪರಾಧಿಗಳು ಅಂತ ಹೇಳಿದಾಗ ಅವರು ಸಮಾಜ ವಿರೋಧಿಗಳಾಗಿರ್ತಾರೆ ಆ್ಯಂಡ್ ತಪ್ಪನ್ನು ಮಾಡಿರ್ತಕ್ಕಂಥ ಮಕ್ಕಳಾಗಿರ್ತಾರೆ. ಇಲ್ಲಿ ಅವ್ರನ್ನ ಮಂದ ಕಲಿಕಾಕಾರ ಅಂತಲೂ ಸಹ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಬುದ್ಧಿಮಾಂದ್ಯರು ಏನಿದ್ದಾರೋ ಸೊ ಅವರು ಮೆಂಟಲಿ ವೀಕ್ ಇರ್ತಕ್ಕಂಥದ್ದು, ಸೊ ಅವ್ರನ್ನ ನಾವು ಬುದ್ಧಿಮಾಂದ್ಯರು ಅಂತ ಹೇಳೋದಿಲ್ಲ. ಹಿಂದುಳಿದವರು ಏನಿರ್ತಾರೋ ಸೊ ಅವ್ರನ್ನ ಮಂದ ಕಲಿಕಾಕಾರರು, ಇಟ್ ಮೀನ್ಸ್ ಕಡಿಮೆ ಕಲಿತಕ್ಕಂಥದ್ದು, ನಿಧಾನವಾಗಿ ಕಲಿತಕ್ಕಂಥವ್ರು, ಹಿಂದುಳಿದ ವರ್ಗದವರು ಅಂತಲೂ ಸಹ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಯಾವುದೇ ವಿದ್ಯಾರ್ಥಿಯನ್ನು ಅದೇ ವಯೋಮಾನದ ಇನ್ನೋರ್ವ ವಿದ್ಯಾರ್ಥಿಯೊಂದಿಗೆ ಹೋಲಿಕೆ ಮಾಡಿದಾಗ ಶೈಕ್ಷಣಿಕ ನ್ಯೂನತೆಯನ್ನು ಪ್ರದರ್ಶಿಸಿದರೆ ಆ ಮಗುವಿಗೆ ಏನೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿಯನ್ನು ಮತ್ತೊಂದು ವಿದ್ಯಾರ್ಥಿಗೆ ಅದೇ ವಯೋಮಾನ ಅದೇ ವಯಸ್ಸಿನ ಒಂದು ಮತ್ತೊಂದು ವಿದ್ಯಾರ್ಥಿಗೆ ಹೋಲಿಕೆ ಮಾಡಿದಾಗ ಶೈಕ್ಷಣಿಕ ನ್ಯೂನತೆ ಮೀನ್ಸ್ ಕೊರತೆಯನ್ನು ಪ್ರದರ್ಶಿಸಿದರೆ ಆ ಮಗುವಿಗೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಪ್ರತಿಭಾವಂತ ಮಗು, ಹಿಂದುಳಿದ ಮಗು, ಅಪಸಾಮಾನ್ಯ ಮಗು ಆ್ಯಂಡ್ ಯಾವುದು ಅಲ್ಲ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಪ್ರತಿಭಾವಂತ ಮಗು ಅಂತ ಹೇಳಿದ್ರೆ ಶೈಕ್ಷಣಿಕ ನ್ಯೂನತೆ ಕಂಡು ಬರೋಲ್ಲ, ಇನ್ನು ಹೆಚ್ಚಿನ ಒಂದು ಇದನ್ನು ಕಂಡು ಬರ್ತಾ ಹೋಗುತ್ತೆ, ಪ್ರದರ್ಶನ ಕಂಡು ಬರುತ್ತೆ. ಸೊ ಪ್ರತಿಭಾವಂತ ಬರೋದಿಲ್ಲ. ಆ್ಯಂಡ್ ಶೈಕ್ಷಣಿಕ ನ್ಯೂನತೆ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ
ಶಿಕ್ಷಣದಲ್ಲಿ ಕಡಿಮೆನ ಓದ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಹಿಂದುಳಿದ ಮಗು ಅಂತ ಹೇಳ್ಬಹುದು. ಆ್ಯಂಡ್ ಅಪಸಾಮಾನ್ಯ ಮಗು ಅಂತ ಹೇಳಿದ್ರೆ ಅಲ್ಲಿ ದಡ್ಡ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಅಂಗವಿಕಲ ಅಂತ ಏನು ಹೇಳ್ತೀವಿ, ಬುದ್ಧಿಮಾಂದ್ಯ ಅಂತ ಏನು ಹೇಳ್ತೀವಿ. ಸೊ ಅದಕ್ಕೆ ಅಪಸಾಮಾನ್ಯ ಮಕ್ಕಳು ಅಂತ ಬರ್ತಕ್ಕಂಥದ್ದು. ಅದು ಆಗೋದಿಲ್ಲ, ಹಿಂದುಳಿದ ಮಗು ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಬುದ್ಧಿಶಕ್ತಿಯ ಜನಕ ಯಾರು ಅಂತ ಕೇಳಿದರೆ ಟರ್ಮನ್, ಸ್ಪಿಯರ್ಮನ್, ಗಾಲ್ಟನ್ ಆ್ಯಂಡ್ ಥಾರ್ನ್ಡೈಕ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬುದ್ಧಿಶಕ್ತಿ ಜನಕ ಅಂತ ಆಪ್ಷನ್ ಟರ್ಮನ್ ಅವರ ಹೇಳ್ಬೋದು. ಇವರ ಪ್ರಕಾರ ಬುದ್ಧಿಶಕ್ತಿ ಸೂಚ್ಯಂಕ ಬಂದು 140 ಆ್ಯಂಡ್ ನೆಕ್ಸ್ಟು ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಸಮವಾಗಿದ್ದರೆ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ IQ ಅಂತಕ್ಕಂಥದ್ದು ಏನಿದೆಯೋ ಇದರ ಒಂದು ಫಾರ್ಮುಲಾ ನೋಡ್ತಾ ಹೋದಾಗ MA/CA ಇದು CA ಇಂಟು 100 ಫಾರ್ಮುಲಾ ಇದೆ. ಸೊ ನೋಡಿ ಇಲ್ಲಿ MA/CA ಏನು ಸೇಮ್ ತೊಗೊಂಡ್ರೆ ದೈಹಿಕ ಮತ್ತು ಮಾನಸಿಕ ವಯಸ್ಸು ಸೇಮ್ ತೊಗೊಂಡ್ರೆ ಇಲ್ಲಿ X ತೊಗೊಂಡ್ರೆ ಇಲ್ಲೂ X ತೊಗೊಂಡ್ರೆ X ಕ್ಯಾನ್ಸಲ್ ಆಗುತ್ತೆ, 1 ಉಳಿತೆ ಇಂಟು 100 ಆಗುತ್ತೆ. ಅಥವಾ ಇದು 4 ತೊಗೊಂಡ್ರೆ ಕ್ಯಾನ್ಸಲ್ ಆಯಿತು, 1 ಉಳಿತು. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ 100 ಆಗುತ್ತೆ. ಸೇಮ್ ಇದ್ದಾಗ ಅದರ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಬಂದು ಆಪ್ಷನ್ ಡಿ 100. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಒಬ್ಬ ವಿದ್ಯಾರ್ಥಿಯ ದೈಹಿಕ ವಯಸ್ಸು 6, ಮಾನಸಿಕ ವಯಸ್ಸು 9 ಆದರೆ ಆ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದರೆ, ಸೊ ದೈಹಿಕ ವಯಸ್ಸು ಸೊ ಫಾರ್ಮುಲಾ ನೋಡಿದ್ವಿ ಅಲ್ವಾ, IQ = MA/CA ಇಂಟು 100. ಸೊ ಇದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಇದನ್ನು ಮಾಡ್ತಾ ಹೋದಾಗ ಆನ್ಸರ್ ಬಂದು 150 ಬರುತ್ತೆ. ಸೊ ನೋಡಿ ಇಲ್ಲಿ ಮಾನಸಿಕ ವಯಸ್ಸು ಎಷ್ಟಿದೆ 9 ಇದೆ. ಆ್ಯಂಡ್ ದೈಹಿಕ ವಯಸ್ಸು ಬಂದು 6 ಇದೆ. ಇಂಟು 100 ಮಾಡಿದಾಗ ನಮಗೆ ಆನ್ಸರ್ ಬಂದು 150 ಬರುತ್ತೆ. ಆಪ್ಷನ್ ಸಿ 150. ಸೊ 6ರಿಂದ ಡಿವೈಡ್ ಮಾಡ್ಕೋಬೋದು ಅಥವಾ 906ರಿಂದ ಡಿವೈಡ್ ಮಾಡಿದ್ರು ಸಹ 150 ಬರುತ್ತೆ. ನೆಕ್ಸ್ಟು ಇನ್ PC ರೇಖೆ ಯಾವ ಆಕಾರದಲ್ಲಿರ್ತದೆ ಅಂತ ಕೇಳಿದರೆ ಗಂಟೆ ಆಕಾರ. ಸೊ ನೋಡಿ ಇಲ್ಲಿ ಸೇಮ್ ಇದೆ, ಬಟ್ ಅಕ್ಷರ ಮಾತ್ರ ಚೇಂಜ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಗಂಟೆನ ಈ ಒಂದು ಇದರಲ್ಲಿ ಬರೀತಾ ಹೋಗ್ತಾರೆ, ಬಟ್ ಇದರ ಒಂದು ಮೂಲ ಬಂದು ಈ ಗಂಟೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ಗಂಟೆ ಆಕಾರ. ನೆಕ್ಸ್ಟು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಗಿಲ್ಫೋರ್ಡ್, ಆಲ್ಫ್ರೆಡ್ ಬಿನೆ, ವ್ಯಾಟ್ಸನ್, ಕಾಮತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬುದ್ಧಿಶಕ್ತಿನ ನಾವು ನೋಡಿದ್ವಿ ಲಾಸ್ಟು ಟರ್ಮನ್ ಅವರು ಅಂತ ಹೇಳಿದ್ವಿ. ಬುದ್ಧಿಶಕ್ತಿಯ ಜನಕ ಬಂದು ಟರ್ಮನ್ನು. ಇಲ್ಲಿ ಕೇಳಿರ್ತಕ್ಕಂಥದ್ದು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಸಿ ವ್ಯಾಟ್ಸನ್. ನೆಕ್ಸ್ಟ್ ಮಗುವಿನ ವಯಸ್ಸು 16 ವರ್ಷಗಳಾಗಿದ್ದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಅಂಕಗಳು 75 ಹಾಗಾದರೆ ಅವನ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ಬುದ್ಧಿಶಕ್ತಿ ಅವರೇ ಕೊಟ್ಟಿದ್ದಾರೆ 75 ಅಂತ ಈಕ್ವಲ್ಸ್ ಮಗುವಿನ ವಯಸ್ಸು. ಸೊ ಇಟ್ ಮೀನ್ಸ್ ಮಗುವಿನ ವಯಸ್ಸನ್ನು ಕೊಟ್ಟಿದ್ದಾರೆ. ಇಲ್ಲೇನು ಕಂಡುಹಿಡಬೇಕು, ಮಾನಸಿಕ ವಯಸ್ಸನ್ನು ಕಂಡುಹಿಡಿಬೇಕು. ಸೊ ಮಾನಸಿಕ ವಯಸ್ಸು ಎಷ್ಟು, ಮೆಂಟಲ್ ಎಬಿಲಿಟಿ ಕಂಡುಹಿಡಿಬೇಕು. CA ಅವರೇ ಕೊಟ್ಟಿದ್ದಾರೆ 16 ಇಂಟು 100. ಸೊ ನಾವಿನ್ನು ಫಾರ್ಮುಲಾನ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ 75 ಇಂಟು 16 ಡಿವೈಡೆಡ್ ಬೈ 100 ಆಗುತ್ತೆ. ಸೊ ಅಲ್ಲಿ ಆನ್ಸರ್ ನಮ್ಗೆ ಬಂದು 75 ಮತ್ತು 16ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1200 ಬಂತು. 100ನ ನಾವು ಡಿವೈಡ್ ಮಾಡಿದಾಗ 12 ಬರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಜಿ ಕಾರಕ ಮತ್ತು ಎಸ್ ಕಾರಕ ಮೂಲಾಂಶಗಳ ಮೇಲೆ ಬುದ್ಧಿಶಕ್ತಿ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ, ಸೊ EL ಥಾರ್ನ್ಡೈಕ್, LL ಕಸ್ಟನ್, GP ಗಿಲ್ಫರ್ಡ್, ಚಾರ್ಲ್ಸ್ ಸ್ಪಿಯರ್ಮನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಚಾರ್ಲ್ಸ್ ಸ್ಪಿಯರ್ಮನ್. ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಎಂಬುದಾಗಿ ಈತನನ್ನು ಗುರುತಿಸಲಾಗುತ್ತದೆ. ಬುದ್ಧಿಶಕ್ತಿ ಸೂಚ್ಯಂಕ ಆಯಿತು, ಬುದ್ಧಿಶಕ್ತಿ ಪರೀಕ್ಷೆಗಳ ಬಗ್ಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಆಲ್ಫ್ರೆಡ್ ಬಿನೆ. ಆ್ಯಂಡ್ ನೆಕ್ಸ್ಟ್ ಸೇಮ್ ಇದು ಬುದ್ಧಿಶಕ್ತಿ ಸೂಚ್ಯಂಕ 120 ಕೊಟ್ಟಿದ್ದಾರೆ. ಅವರೇನೇ ಕೊಟ್ಟಿದ್ದಾರೆ, ಓರ್ವ ವ್ಯಕ್ತಿಯ ಮಾನಸಿಕ ವಯಸ್ಸನ್ನು ಕೊಟ್ಟಿದ್ದಾರೆ. ಮಾನಸಿಕ ವಯಸ್ಸು ಮೆಂಟಲ್ ಎಬಿಲಿಟಿ, ಮೆಂಟಲ್ ಏಜು ವರ್ಷಗಳಾದರೆ ಅದರ ದೈಹಿಕ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ, X ಅಂತ ತಗೊಳ್ಳೋಣ ಇಂಟು 100.
ಸೊ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ, ಹೆಕ್ಸ್ ಈ ಕಡೆ ಹೋಗುತ್ತೆ, ಎಷ್ಟು 120 ಇಲ್ಲಿ ಕೆಳಗಡೆ ಬರುತ್ತೆ. ಸೊ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ, 60 × 100 ಡಿವೈಡೆಡ್ ಬೈ 120 ಆಯಿತು. ಸೊ ನೋಡಿ 61 62. ಸೊ ನೆಕ್ಸ್ಟು 2ನ ಡಿವೈಡ್ ಮಾಡಿದಾಗ 2 1 2 5 10. ಸೊ 50. ಇನ್ನು ನೆಕ್ಸ್ಟು ಬುದ್ಧಿಶಕ್ತಿ ಹಾಗೂ ಸೃಜನಾತ್ಮಕತೆಯ ನಡುವಿನ ವ್ಯತ್ಯಾಸ ಇವುಗಳಲ್ಲಿ ಯಾವುದು ಅಂತ ಕೊಟ್ಟಿದ್ದಾರೆ. ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕತೆಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ, ಆಲೋಚನೆ ಅಂತಕ್ಕಂಥ ಎರಡರಲ್ಲೂ ಕಂಡುಬರುತ್ತೆ. ಕೌಶಲ್ಯ ಏನಿದೆಯೋ ಸೊ ಅದು ಎರಡರಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯತ್ಯಾಸ. ಸೃಜನಾತ್ಮಕತೆಯಲ್ಲಿ ಕೌಶಲ್ಯ ಕಂಡುಬರುತ್ತೆ, ಬುದ್ಧಿಶಕ್ತಿಯಲ್ಲಿ ಕಂಡು ಬರೋದಿಲ್ಲ. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ಟಂಗ್ಸ್ಟನ್ಗಳ ಮಾನವನ್ನು ಈ ಕೆಳಗಿನ ಏನನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೃಜನಶೀಲತೆ, ಅಭಿಕ್ಷಮತೆ, ವ್ಯಕ್ತಿತ್ವ ಆ್ಯಂಡ್ ಬುದ್ಧಿಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ಟಂಗ್ಸ್ಟನ್ ಅವರ ಮಾನಗಳ ಈ ಕೆಳಗಿನ ಏನನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ. ಆನ್ಸರ್ ಬಂದು ಆಪ್ಷನ್ ಡಿ, ಬುದ್ಧಿಶಕ್ತಿ. ಆ್ಯಂಡ್ ನೆಕ್ಸ್ಟ್ ನವೀನ ಮತ್ತು ಅದ್ವಿತೀಯ ಸಾಮರ್ಥ್ಯ ಅಂದರೆ ನವೀನ ಅಂತ ಹೇಳಿದರೆ ಹೊಸತನ್ನು ಸೃಜನಶೀಲತೆ ಅಂತ ಹೇಳ್ತೀವಿ. ನವೀನ ಮೀನ್ಸ್ ಹೊಸದು, ನವೀನ ಹೊಸ. ಸೊ ಹೊಸದನ್ನು ಕಂಡುಹಿಡಿತಕ್ಕಂಥದ್ದು ಸೃಜನಶೀಲತೆ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು ಭ್ರಮೆ, ಕನಸಿನ ಲೋಕ, ಊಹಾಲೋಕದಲ್ಲಿ ಇರುವಂತೆ ಮಾಡುವ ಸಾಮರ್ಥ್ಯ ಅಂತ ಹೇಳಿದ್ರೆ ಆಪ್ಷನ್ ಬಿ, ಸೃಜನಶೀಲತೆ. ಮಾನಸಿಕವಾಗಿ ಹಿಂದುಳಿದ ಮಕ್ಕಳ ಬುದ್ಧಿ ಸೂಚ್ಯಂಕ ಎಷ್ಟಿರುತ್ತದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ, 50 ರಿಂದ 70. ಆ್ಯಂಡ್ ನೆಕ್ಸ್ಟು ವ್ಯಕ್ತಿಯ ಭಾವನಾತ್ಮಕ ಆಲೋಚನಾ ಶಕ್ತಿಯ ಬುದ್ಧಿಶಕ್ತಿ ಅಂತ ಹೇಳಿದರೆ, ವ್ಯಕ್ತಿಯ ಭಾವನಾತ್ಮಕ ಆಲೋಚನಾ ಶಕ್ತಿಯ ಬುದ್ಧಿಶಕ್ತಿ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಬುದ್ಧಿಶಕ್ತಿಯ ಜನಕ ಅಂತ ಹೇಳ್ತೀವಿ. ಆಪ್ಷನ್ ಬಿ, ಟರ್ಮನ್ ರವರು. ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಯ ವಿಧಗಳನ್ನು ಕೇಳಿದರೆ ಶಾಬ್ದಿಕ, ಅಶಾಬ್ದಿಕ, ಕಾರ್ಯನಿರ್ವಹಣಾ. 3 ಬರ್ತವೆ. ಶಾಬ್ದಿಕ ಮೀನ್ಸ್ ಬರವಣಿಗೆ ಮೂಲಕ ಬರುತ್ತೆ. ಆ್ಯಂಡ್ ಅಶಾಬ್ದಿಕ ಅಂತ ಹೇಳಿದಾಗ ಅಲ್ಲಿ ಸಾಮಗ್ರಿಗಳ ಮೂಲಕ ಬರ್ತಕ್ಕಂಥದ್ದು. ಆ್ಯಂಡ್ ಕಾರ್ಯನಿರ್ವಹಣಾ ಅಂತ ಹೇಳಿದಾಗ ಅಲ್ಲಿ ಇಟ್ ಮೀನ್ಸ್ ಯಾರಿಗೆ ಬರೆಯೋದು ಓದೋಕ್ಕೆ ಬರೋದಿಲ್ವೋ ಅಂಥವ್ರಿಗೆ ಕಾರ್ಯನಿರ್ವಹಣೆ ಅಂತ ಮಾಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, 1, 2 ಮತ್ತು 3. ನೆಕ್ಸ್ಟ್ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಆಲ್ಫಾ ಆರ್ಮಿ, ಆಲ್ಫಾ ಬೀಟಾ, ಬೀನ್ ಕಾಮತ್, ಸ್ವಾನ್ ಫೋರ್ಡ್ ಬೀನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಸೃಜನಾತ್ಮಕ ಪ್ರಕ್ರಿಯೆ ಒಳಗೊಂಡಿರುವಂಥ ಹಂತಗಳು ಎಷ್ಟು? 4, 2, 3 ಆ್ಯಂಡ್ 5. ಎಸ್ ಆನ್ಸರ್ ಬಂದು ಆಪ್ಷನ್ ಎ, 4. ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕಂಡುಹಿಡಿದಂಥ ವರ್ಷ ಯಾವುದು? 1905, 1920, 1940, 1925 ಅಂತ ಕೊಟ್ಟಿದ್ದಾರೆ. 1905. ಆ್ಯಂಡ್ ಮಾನಸಿಕ ವಯಸ್ಸು ಹೆಚ್ಚಿದಷ್ಟು ವ್ಯಕ್ತಿ ಸಾಧಾರಣವಾಗುತ್ತಾನೆ, ವ್ಯಕ್ತಿ ಪ್ರತಿಭಾಶೀಲನಾಗುತ್ತಾನೆ, ವ್ಯಕ್ತಿ ಹಿಂದುಳಿಯುತ್ತಾನೆ ಆ್ಯಂಡ್ ವ್ಯಕ್ತಿ ಪಕ್ವತೆಯನ್ನು ಹೊಂದುತ್ತಾನೆ ಅಂತ ಕೊಟ್ಟಿದ್ದಾರೆ. ಮಾನಸಿಕ ವಯಸ್ಸು ಹೆಚ್ಚಾದಷ್ಟು ವ್ಯಕ್ತಿ ಪ್ರತಿಭಾಶೀಲನಾಗುತ್ತಾನೆ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಒಬ್ಬ ವ್ಯಕ್ತಿಯ ದೈಹಿಕ ವಯಸ್ಸು 10 ಇದ್ದು ಆತನ ಮಾನಸಿಕ ವಯಸ್ಸು 15 ಆಗಿದ್ದರೆ ಬುದ್ಧಿಲಬ್ಧ ಎಷ್ಟು ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿದೆ ಮೆಂಟಲ್ ಏಜ್ 10 ಡಿವೈಡೆಡ್ ಬೈ 15 ದೈಹಿಕ ವಯಸ್ಸು ಡಿವೈಡ್ ಬೈ CA ಇಂಟು 100. ಸೊ ಫಸ್ಟ್ ಮಾನಸಿಕ ವಯಸ್ಸು ಮೆಂಟಲ್ ಏಜ್ ಆ್ಯಂಡ್ ಡಿವೈಡೆಡ್ ಬೈ 10 ಇಂಟು 100. ಸೊ 1 ಕ್ಯಾನ್ಸಲ್ ಆಯಿತು, 150. ಆ್ಯಂಡ್ ನೆಕ್ಸ್ಟ್ IQ ಈ ಕೆಳಗಿನಲ್ಲಿ ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ? ಮಾನಸಿಕ ವಿಕಾಸದ ಮಟ್ಟ, ಮಾನಸಿಕ ವಿಕಾಸದ ದರ, ಮಾನಸಿಕ ಪರಿಪಕ್ವನ ಮಟ್ಟ, ಬೌದ್ಧಿಕ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ IQ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಕೋಶೆಂಟ್ ನಾವು ಹೇಳಿದ್ವಿ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಂಟೆಲಿಜೆಂಟ್ ಕೋಶೆಂಟ್ ಅಂತದ್ದು ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕಂತ ಹೇಳಿದಾಗ ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ವಿಕಾಸದ ಮಟ್ಟನ ಅಥವಾ ದರನ, ಪರಿಪಕ್ವನ ಮಟ್ಟ ಅಥವಾ ಬೌದ್ಧಿಕ ಸಾಮರ್ಥ್ಯ ಅಂತ ನೋಡ್ತಾ ಹೋದಾಗ ಆನ್ಸರ್ ಬಂದು ಮಾನಸಿಕ ವಿಕಾಸದ ಮಟ್ಟ. ಆಪ್ಷನ್ ಎ. ನೆಕ್ಸ್ಟ್ ಸಮೂಹ ಘಟನಾಂಶಗಳ ರಚನಾಕಾರರು ಯಾರು ಅಂತ ಕೇಳಿದರೆ ಟಂಗ್ಸ್ಟನ್, ಟರ್ಮನ್, ಗಿಲ್ಫೋರ್ಡ್ ಯಾರು ಅಲ್ಲ ಅಂತ ಹೇಳಿದರೆ ಹಿಸ್ ಆನ್ಸರ್ ಬಂದು ಆಪ್ಷನ್ ಎ, ಟಂಗ್ಸ್ಟನ್. ಈ ಕೆಳಗಿನ ಯಾವ ಕ್ರಮದ ಮೂಲಕ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂತ ಕೊಟ್ಟಿದ್ದಾರೆ? ವೇಗವರ್ಧನೆ, ಪರಿಣಾಮಕಾರಿಯಾದ ಕಲಿಕಾನುಭವಗಳು, ವಿಳಂಬನೆ, ಮೇಲಿನ ಯಾವುದರಿಂದ ಸಾಧ್ಯವಿಲ್ಲ ಅಂತ ಹೇಳಿದರೆ ವೇಗವರ್ಧನೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗ ಇದು ಪ್ರತಿಭಾವಂತ ಮಕ್ಕಳಿಗೆ ಬರ್ತಕ್ಕಂಥದ್ದು. ಮುಂಬಡ್ತಿ ಇಟ್ ಮೀನ್ಸ್ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಬಡ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ಇದು
ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋದಿಲ್ಲ. ಆ್ಯಂಡ್ ಪರಿಣಾಮಕಾರಿಯಾದ ಕಲಿಕಾ ಅನುಭವಗಳು ಆಗುತ್ತೆ. ವಿಳಂಬನೆ ತಡ ಅಂತಕ್ಕಂಥದ್ದು ಏನಿಲ್ಲ. ಆ್ಯಂಡ್ ಮೇಲಿನ ಯಾವುದು ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟು ಅಶಾಬ್ದಿಕ ಬುದ್ಧಿಶಕ್ತಿಯ ಪರೀಕ್ಷೆಗಳಲ್ಲಿ ಭಾಷೆಯನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಭಾಷೆ ಬಳಸ್ತಕ್ಕಂಥದ್ದು ಶಾಬ್ದಿಕ ಬುದ್ಧಿಶಕ್ತಿಯಲ್ಲಿ. ಆ್ಯಂಡ್ ಸಮಸ್ಯೆ ಚಿತ್ರಗಳನ್ನು ಮಾತ್ರ ಬಳಸಲಾಗುತ್ತದೆ. ಸಮಸ್ಯೆ ಚಿತ್ರ ಹಾಗೂ ಉತ್ತರ ಚಿತ್ರ ಎರಡನ್ನೂ ಸಹ ನೀಡ್ತಕ್ಕಂಥದ್ದು ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಬುದ್ಧಿಮಾಂದ್ಯತೆಯು ಇದರಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಗುಣಾತ್ಮಕ ಅಪಸಾಮ್ಯತೆ, ಪರಿಸರದ ಕಾರಕಗಳು, ಆಕಸ್ಮಿಕ ಅವಘಡಗಳು ಮೇಲಿನ ಯಾವುದಾದರೂ ಸಹ ಆಗಿರಬಹುದು. ಬುದ್ಧಿಮಾಂದ್ಯತೆ ಅಂತ ಹೇಳಿದ್ರೆ ಬುದ್ಧಿ ಸೀಮಿತ ಇಲ್ಲದೆ ಇರ್ತಕ್ಕಂಥ ಅಂತ ಹೇಳ್ತೀವಲ್ಲ, ಸೊ ಅದು ಆಪ್ಷನ್ ಡಿ. ಗುಣಾತ್ಮಕ ಅಪಸಾಮ್ಯತೆ, ಪರಿಸರದ ಕಾರಕಗಳಾಗಿರ್ಬೋದು, ಆಕಸ್ಮಿಕ ಅವಘಡಗಳಾಗಿರ್ಬೋದು ಅಥವಾ ಅನುವಂಶೀಯವಾಗೂ ಸಹ ಬರಬಹುದು. ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿಯನ್ನು ರೂಪಿಸುವಲ್ಲಿ ಇವು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ. ಯಾವುದಾದ್ರು ಪರಿಸರಾತ್ಮಕನ ಗುಣಾತ್ಮಕ ಅಂತ ಕೇಳಿದರೆ, ಸೊ ಪರಿಸರಾತ್ಮಕ ಆ್ಯಂಡ್ ಗುಣಾತ್ಮಕ ಎರಡೂ ಸಹ ಬರ್ತಕ್ಕಂಥದ್ದು. ನೆಕ್ಸ್ಟು ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು ಅಂತ ಕೇಳಿದರೆ, ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು? ಪರಿಪೂರ್ಣ ತಲುಪುವಂತೆ ಮಕ್ಕಳನ್ನು ಹಿರಿಯರು ಒತ್ತಾಯಿಸುವುದು, ಅಗತ್ಯ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆ, ಪರಿಪೂರ್ಣತೆಗೆ ಅಗತ್ಯವಾದ ಕ್ರಮವನ್ನು ಹಾಕಲು ವಿದ್ಯಾರ್ಥಿಯ ಸಂಕಲ್ಪ ಮಾಡದಿರುವುದು, ಬೇಗ ನಿರುತ್ಸಾಹಗೊಳ್ಳುವಿಕೆ ಮತ್ತು ಹವಾದಾನದ ಕೊರತೆ ಅಂತ ಕೇಳಿದ್ರೆ, ಇಲ್ಲಿ ಕ್ವಶನ್ ಏನು? ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ನೋಡಿ, ಬೇಗ ನಿರುತ್ಸಾಹಗೊಳ್ಳುವಿಕೆ ಮತ್ತು ಹವಾದಾನದ ಕೊರತೆ ಬರುತ್ತಾ, ಇದು ನೆಗೆಟಿವ್ ಥಾಟ್ಸ್ ಆಯಿತು, ಆಕರ್ಷಕಕ್ಕೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪರಿಪೂರ್ಣತೆಗೆ ಅಗತ್ಯವಾದ ಕ್ರಮವನ್ನು ಹಾಕಲು ವಿದ್ಯಾರ್ಥಿಯು ಸಂಕಲ್ಪ ಮಾಡದಿರುವುದು ಅಂತ ಕೊಟ್ಟಿದ್ದಾರೆ. ಮಾಡುವಿಕೆ ಆಗಿರೋ ಓಕೆ, ಮಾಡದಿರುವುದು ಅಂತ ಕೊಟ್ಟಿದ್ದಾರೆ, ಸೊ ಇದು ಸಹ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅಗತ್ಯ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆ ಮೀನ್ಸ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಅದು ಸಹ ಆಯಿತು. ಆ್ಯಂಡ್ ಉಳಿದಿರ್ತಕ್ಕಂಥ ಪರಿಪೂರ್ಣ ತಲುಪುವಂತೆ ಮಕ್ಕಳನ್ನು ಹಿರಿಯರು ಒತ್ತಾಯಿಸುವುದು. ಸೊ ಒತ್ತಾಯಿಸ್ತಕ್ಕಂಥದ್ದು ಇಲ್ಲಿ ಆಕರ್ಷಣೆಗೆ ಬರದೇ ಇದ್ರೂ ಸಹ ಈ 4 ಆಪ್ಷನ್ ಏನು ಕೊಟ್ಟಿದ್ದಾರೋ ಸೊ ಅದರಲ್ಲಿ ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಅಂದರೆ ಹೊಸ ವಿಚಾರ. ಹೌದಲ್ವಾ? ಸೃಜನಶೀಲ ಅಂತ ಹೇಳಿದ್ರೆ ನವೀನತೆ ಅಂತ ಇರುತ್ತೆ. ಸೊ ಹೊಸ ವಿಚಾರಗಳನ್ನು ಉದ್ಭವ ಮಾಡ್ತಕ್ಕಂಥದ್ದು. ಆ್ಯಂಡ್ ವಿಚಾರಗಳ ತೀವ್ರಗತಿಯ ಉದ್ಭವ, ಬೇರೆ ದಿಶೆಗಳಲ್ಲಿ ಯೋಚಿಸುವುದು, ಮೇಲಿನ ಎಲ್ಲವೂ ಹೌದು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದಾಗುತ್ತೆ. ಆ್ಯಂಡ್ ಇಲ್ಲಿ ಜಸ್ಟ್ ಏನಾದ್ರು ಮೇಲಿನ ಎಲ್ಲ ಹೌದು ಇಲ್ಲ ಅಂತ ಕೊಟ್ಟಿದ್ರೆ, ಇಟ್ ಮೀನ್ಸ್ ಆಪ್ಷನ್ ಡಿ ಏನಾದ್ರು ಕೊಟ್ಟಿಲ್ಲ ಅಂತ ಹೇಳಿದರೆ ನಿಮಗೆ ಹೊಸ ವಿಚಾರಗಳ ಉದ್ಭವ ಅಂತಕ್ಕಂಥದ್ದು ಮೇನ್ ಪಾಯಿಂಟ್ ಆಗಿರೋದು. ಸೊ ಇಲ್ಲಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರಲ್ಲ, ಅದ್ರ ಜೊತೆಗೆ ನಾವು ನೋಡ್ತಾ ಹೋದಾಗ ಈ 3 ಏನಿದ್ದಾವೆ 3 ಸಹ ಸೃಜನಶೀಲ ಮಕ್ಕಳ ಒಂದು ಲಕ್ಷಣವನ್ನು ತೋರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬುದ್ಧಿಶಕ್ತಿಯನ್ನು ಹೀಗೆ ವರ್ಣಿಸಬಹುದು: ಉದ್ವೇಗಾತ್ಮಕ, ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ, ಶೈಲಿ, ಪ್ರೇರಣಾತ್ಮಕ ಅಂತ ಕೊಟ್ಟಿದ್ದಾರೆ. ಸೊ ನಾವು ಲಾಸ್ಟ್ ನೋಡಿದ್ವಿ ಏನಂತ ಹೇಳಿದ್ರೆ, ಬುದ್ಧಿಶಕ್ತಿ ಸೂಚ್ಯಂಕ ಕಂಡುಹಿಡಬೇಕಾದ್ರೆ ಅಲ್ಲಿ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಎರಡೂ ಸಹ ತೊಗೊಂಡು ನಾವು ಅಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕವನ್ನು ಕಂಡುಹಿಡಿತೀವಿ. ಸೊ ಹಾಗಾಗಿ ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ ಅಂತ ನಾವು ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿ ಎಂಬುದು ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ಶಕ್ತಿ, ವಿಭಿನ್ನತೆಯ ಶಕ್ತಿಯನ್ನು ಚಾಣಾಕ್ಷತನ ಅಂತ ಕೊಟ್ಟಿದ್ದಾರೆ. ಇದು ಬಂದು ಆಪ್ಷನ್ ಬಿ ಮಾನಸಿಕ ಶಕ್ತಿ. ಆ್ಯಂಡ್ ನೆಕ್ಸ್ಟು ಇದು ಸೇಮ್ ರಿಪೀಟೆಡ್. ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕತೆಗೆ ನಡುವೆ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ ಕೌಶಲ್ಯ. ಆ್ಯಂಡ್ ನೆಕ್ಸ್ಟ್ ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಒಂದೇ ಆಗಿದ್ದರೆ ಅವರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಾಗಿರುತ್ತಂತೆ? ಸೊ 100 ನಾನು ಆಲ್ರೆಡಿ ಹೇಳಿದಾಗೆ 100. ನೆಕ್ಸ್ಟ್ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ, ಜಾನ್ ಮೇಯರ್ ಮತ್ತು ಪೀಟರ್ ಸಲೋವೈನ್, ಮೊರಿನೋ ಮತ್ತು ಜೆನಿಂಗ್ಸ್, ವೆಸ್ಲರ್ ಮತ್ತು ಮೊರಿನೋ, ಮಾರ್ಗನ್ ಮತ್ತು ಮುರ್ರೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ, ಬೇರೆ ದಿಶೆಗಳಲ್ಲಿ ಯೋಚಿಸ್ತಕ್ಕಂಥದ್ದು. ಇಟ್ಸ್ ಆಲ್ಮೋಸ್ಟ್ ಇದು ರಿಪೀಟೆಡ್ ಕ್ವಶನ್. ಆ್ಯಂಡ್ ನೆಕ್ಸ್ಟು 70ರಿಂದ 85 IQ ಹೊಂದಿರುವ ಮಕ್ಕಳನ್ನು ಹಿಂದುಳಿದ ಮಕ್ಕಳೆಂದು ಕರೆದವರು ಯಾರು ಅಂತ ಕೇಳಿದ್ದಾರೆ. ಸಿರಲ್ಟನ್, ಬುರ್ಡ್, ಬಂಡೂರ್, ಹಡ್ಲರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನಾವು ನೋಡ್ತಾ ಹೋದರೆ ಆಪ್ಷನ್ ಸಿ ಬಂಡೂರ್ ಅವರು 70ರಿಂದ 85 IQ ಇರ್ತಕ್ಕಂಥ ಮಕ್ಕಳನ್ನ ಹಿಂದುಳಿದ ಮಕ್ಕಳು ಅಂತ ಅವರು ವರ್ಗೀಕರಣವನ್ನು ಮಾಡ್ತಾರೆ. ನೆಕ್ಸ್ಟ್ ಮಂಕರ ಬುದ್ಧಿ ಸೂಚ್ಯಂಕ ಎಷ್ಟು ಅಂತ ಹೇಳಿದರೆ 50ರಿಂದ 70, 30ರಿಂದ 50, 80ರಿಂದ 85, 30ಕ್ಕಿಂತ ಕಡಿಮೆ ಅಂತ ಹೇಳಿದರೆ, ಸೊ ಏನಿದೆ ಇಲ್ಲಿ 50ರಿಂದ 70, ಆಪ್ಷನ್ ಎ 50ರಿಂದ 70 ಇದೆಯಲ್ಲ, ಸೊ ಇವ್ರನ್ನ ಮಂಕರು ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು ಲಲಿತಾ ಕುಮಾರ್ ಎಂಬುವರು ಗುಂಪಿನ ತರಬೇತಿಯಲ್ಲಿ ಕೊಟ್ಟಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದರು. ಅದರಲ್ಲಿ ಈ ಕೆಳಗಿನ ಯಾವ ಅಂಶ ಅವಸ್ಥೆಯಲ್ಲಿ ಉಂಟಾದ ಚಿಂತನೆ ಅಂತ ಕೊಟ್ಟಿದ್ದಾರೆ. ಭಾವನಾತ್ಮಕ ಬುದ್ಧಿಶಕ್ತಿ, ಏಕಮುಖ ಚಿಂತನೆ, ಬಹುಮುಖ ಚಿಂತನೆ ಆ್ಯಂಡ್ ಪ್ರಾಯೋಗಿಕ ಚಿಂತನೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗುಂಪಿನ ತರಬೇತಿ ಅಂತ ಹೇಳಿದಾಗ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಬಹುಮುಖ ಚಿಂತನೆ, ಆಪ್ಷನ್ ಸಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.